ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ನಿವಾಸದಲ್ಲಿದ್ದಂತಹ ಶೂ ಅನ್ನ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ. ದರ್ಶನ್ ಹಾಗೂ ಇತರೆ ಆರೋಪಿಗಳನ್ನ ಸ್ಥಳ ಮಹಜರ್ ಕೂಡ ಇಲ್ಲಿ ಮಾಡಲಾಗಿತ್ತು. ಆರ್ ನಗರದಲ್ಲಿರುವಂತಹ ಆರೋಪಿ ದರ್ಶನ್ ಮನೆ ಎಫ್ಐ ನಂದೀಶನ್ನ ಕರ್ಕೊಂಡು ಹೋಗಿ ಎಲ್ಲಿತ್ತು ಶೂ ಮತ್ತೆ ಅವತ್ ಕೃತ್ಯಕ್ಕೆ ಬಳಸಿದಂತಹ ಬೇರೆ ಬೇರೆ ವಸ್ತುಗಳೇನಾದ್ರೂ ಇದ್ವಾ ಅಂತ ಕೇಳೋ ಪ್ರಯತ್ನವನ್ನ ಸ್ಥಳ ಮಹಜರ್ ಸಂದರ್ಭದಲ್ಲಿ ನಂದೀಶನ್ನ ಕರ್ಕೊಂಡು ಹೋಗಿ ಮಾಡಿದ್ದಾರೆ ಪೊಲೀಸರು. ಈ ವೇಳೆ ಶೂ ಸಿಕ್ಕಿದೆ ಅಲ್ಲಿ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಶೂ ಅನ್ನ ಸೀಸ್ ಮಾಡಿದ್ದಾರೆ. ಈಗಾಗಲೇ ದರ್ಶನ್ ಬಟ್ಟೆ ಶೂ ಅನ್ನೆಲ್ಲ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹತ್ಯೆಯ ದಿನ ದರ್ಶನ್ ಧರಿಸಿದಂತಹ ಬಟ್ಟೆ ಹಾಗೂ ಶೂಗಳು ಈಗ ಪೊಲೀಸರ ವಶದಲ್ಲಿ. ಈಗ ಆ ಬಟ್ಟೆ ಮತ್ತು ಶೂಗಳನ್ನ FSLಗೆ ಅಂತ ಹೇಳಿ ಪೊಲೀಸರು ಕಳಿಸ್ತಾರೆ. ಮತ್ತೆ ಈ FSL ನಲ್ಲಿ ಏನಾಗತ್ತಂದ್ರೆ ಈ ದರ್ಶನ್ ಹಾಕಿದಂತಹ ಬಟ್ಟೆ ಅಥವಾ ಶೂನಲ್ಲಿ ಫುಟ್ ಪ್ರಿಂಟು ಆ ಸ್ಪಾಟ್ ಅಲ್ಲಿ ಇದ್ದಂತಹ ಕೆಲವು ಫುಟ್ ಪ್ರಿಂಟ್ಗಳ ಸ್ಯಾಂಪಲ್ಗಳನ್ನು ಪಡ್ಕೊಂಡಿರ್ತಾರೆ. ಅದೆರಡು ಮ್ಯಾಚ್ ಆಗ್ತಾ ಇದೆ ಅಂತ ನೋಡ್ತಾರೆ. 80%ಗೂ ಜಾಸ್ತಿ ಏನಾದರೂ ಮ್ಯಾಚ್ ಆದರೆ ಅಥವಾ 80% ಅಷ್ಟು ಮ್ಯಾಚ್ ಆದರೂ ಕೂಡ ಆರೋಪಿ ಕನ್ವಿಕ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹೀಗಾಗಿ ಈ ಥರದ ಕ್ರೂಷಿಯಲ್ ಎವಿಡೆನ್ಸ್ಗಳನ್ನ ಕಲೆ ಹಾಕೋ ನಿಟ್ಟಿನಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಬಟ್ಟೆ ಹಾಗೂ ಶೂ ಅನ್ನ ಸೀಸ್ ಮಾಡಿದ್ದಾರೆ. ಈಗ ಇದರಲ್ಲಿರುವಂತಹ ಸ್ಟೇನ್ಸ್ ಇರ್ಬೋದು ಅಥವಾ ಸೂಕ್ಷ್ಮ ವಿವರಗಳಿರ್ಬೋದು ಅದನ್ನೆಲ್ಲ ಮ್ಯಾಚ್ ಮಾಡೋ ಪ್ರಕ್ರಿಯೆಗೂ ಕೂಡ FSL ಟೀಮ್ ಅನ್ನ ಕರೆಸ್ಕೊಂಡು ಮಾಡ್ತಾರೆ. ಸೊ 80% ಏನಾದರೂ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಅಫ್ಕೋರ್ಸ್ ಈ ಪ್ರಕರಣದಲ್ಲಿ ದರ್ಶನ್ ಹಾಗೂ ಗ್ಯಾಂಗ್ಗೆ ತೀರಾ ಹಿನ್ನಡೆ ಆಗುತ್ತೆ. ಮತ್ತೆ ಚಾರ್ಜ್ ಶೀಟ್ ಬರಿಬೇಕಾದ್ರೆ ಕೂಡ ಇಂಥ ವಸ್ತುವನ್ನ ಈ ಟೈಮ್ನಲ್ಲಿ ಇಲ್ಲಿ ರಿಕವರಿ ಮಾಡಿದ್ವಿ, ಇಲ್ಲಿ ಸಿಕ್ತು. ಸೊ ಇದನ್ನು ನಾವು FSL ಕಳಿಸಿದಾಗ ಆ ಫುಟ್ ಪ್ರಿಂಟ್ಸ್ಗೂ ಕ್ರೈಮ್ ಸೀನಲ್ಲಿ ಇದ್ದಂತಹ ಫುಟ್ ಪ್ರಿಂಟ್ಗೂ ಮತ್ತೆ ಈ ಶೂನ ಫುಟ್ ಪ್ರಿಂಟ್ಗೂ ಮ್ಯಾಚ್ ಆಯಿತು, ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸು ಅಂತೆಲ್ಲ ವಿಸ್ತೃತವಾಗಿ ಬರಿಬೇಕಾಗತ್ತೆ ಅವರು. ಅದಕ್ಕೋಸ್ಕರನೇ ಈ ಚಾರ್ಜ್ ಶೀಟ್ ಬಹಳ ಪ್ರಕರಣದಲ್ಲಿ ನಾವು ನೋಡಿರ್ತೀವಿ 750ರಿಂದ 800 ಪುಟಗಳ ಚಾರ್ಜ್ ಶೀಟ್ ಅಂತ ಹೇಳ್ತೀವಲ್ಲ. ಸೊ ಸಣ್ಣ ವಿವರಗಳನ್ನು ಕೂಡ ಅದರಲ್ಲಿ ಪೊಲೀಸರು ಬರಿಬೇಕಾಗತ್ತೆ. ಇಲ್ಲಾಂದ್ರೆ ಜಡ್ಜಿಗೆ ಅದು ಕನ್ವಿನ್ಸ್ ಆಗಲ್ಲ. ಒಬ್ಬ ಆರೋಪಿಯನ್ನ ಕನ್ವಿಕ್ಟ್ ಅಂತ ಮಾಡಬೇಕಾದ್ರೆ ಇನ್ನು ಹತ್ಯೆಯಾದಂತಹ ರೇಣುಕಾಸ್ವಾಮಿ ಬಟ್ಟೆಯನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರೇಣುಕಾ ರಕ್ತದ ಕಲೆಗಳಿದ್ದಂತಹ ಬಟ್ಟೆಯನ್ನ ಆರೋಪಿಗಳು ಮುಚ್ಚಿಡೋದ್ರ ಮೂಲಕ ಸಾಕ್ಷ್ಯನಾಶಕ್ಕೂ ಪ್ರಯತ್ನ ಪಟ್ಟಿದ್ರು. ಆರೋಪಿ ನಂದೀಶ್ ಸೇರಿ 3 ಜನ ಆ ಬಟ್ಟೆಯನ್ನೆಲ್ಲ ರೇಣುಕಾಸ್ವಾಮಿ ಹಾಕಿದ್ದು ಬಟ್ಟೆ ಬೇರೆ, ಆಮೇಲೆ ಆತನ ಮೃತದೇಹ ಎಸಿಬೇಕಾದ್ರೆ ಸಾಕ್ಷಿನಾಶವನ್ನ ಕೂಡ ಈ ಆರೋಪಿಗಳು ಮಾಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಫೈನಲಿ ಆತ ಹಲ್ಲೆ ಹತ್ಯೆ ಆಗಬೇಕಾದ್ರೆ ಇದ್ದಂತಹ ಬಟ್ಟೆಯನ್ನ ಸದ್ಯಕ್ಕೆ ಪೊಲೀಸರು ಸೀಸ್ ಮಾಡಿದ್ದಾರೆ. ಅದನ್ನ ಕೂಡ FSL ಟೀಮ್ ಸದ್ಯಕ್ಕೆ ವಶಕ್ಕೆ ಪಡೆದು ಅದರಲ್ಲೂ ಏನೇನು ಸಾಕ್ಷಿಗಳನ್ನ ಸಂಗ್ರಹ ಮಾಡಬಹುದು ಅಂತ ನೋಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಏನೇನು ಸಾಕ್ಷಿ ಸಂಗ್ರಹ ಮಾಡ್ತಾರೆ ಈ ಹತ್ಯೆಯಾದಂತಹ ವ್ಯಕ್ತಿಯ ದೇಹದಿಂದ ಅಥವಾ ಬಟ್ಟೆಗಳಿಂದ ಅಂತ ಹೇಳಿದ್ರೆ, ಇಂಥ ವ್ಯಕ್ತಿ ಸ್ಪಾಟ್ ಅಲ್ಲಿ ಇದ್ರು ಅಂತ ಪ್ರೂವ್ ಮಾಡ್ಬೇಕಲ್ವಾ FSL ಟೀಮ್ನವರು. ಸೊ ಸೂಕ್ಷ್ಮ ವಿವರಗಳು ಅಂದ್ರೆ ಹೇರ್ ಫಾಲಿಕಲ್ ಬಿದ್ದಿರುತ್ತೆ, 1-2 ಹೇರ್ ಫಾಲಿಕಲ್ಸ್ ಅಂತೂ ಬಿದ್ದಿರುತ್ತೆ. ಸೊ ಅದೆಲ್ಲವೂ ಮ್ಯಾಚ್ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ತಾರೆ. ಮತ್ತೆ ಬ್ಲಡ್ ಸ್ಟೇನ್ಸ್ ಇದ್ರೆ ಹೊಡಿಬೇಕಾದ್ರೆ ಎಂಥದ್ದೇ ವ್ಯಕ್ತಿ ಅವನು ಎಷ್ಟೇ ವೀಕ್ ಇದ್ರೂ ಕೂಡ ರೆಸಿಸ್ಟ್ ಮಾಡ್ತಾನೆ. ಈ ಸಂದರ್ಭದಲ್ಲಿ ಆತ ಪರ್ಚಿರುವಂತಹ ಸಾಧ್ಯತೆ ಎಲ್ಲ ಇರುತ್ತೆ. ಮತ್ತೆ ಬಟ್ಟೆನ ಹಿಡ್ಕೊಂಡು ತಳ್ಳಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಬೆವರಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಕೆಲವು ಸೂಕ್ಷ್ಮ ವಿವರಗಳನ್ನ FSLನವರು ನೋಡ್ತಾರೆ. ಸೊ ಅದಕ್ಕೋಸ್ಕರ ಒಂದು ಶವ ಸಿಗೋದು ಒಂದು ಕ್ರೈಮ್ನಲ್ಲಿ ಅಂದ್ರೆ ಒಂದು ಕೊಲೆನಲ್ಲಿ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ಕೊಲೆಯಾದಂತಹ ವ್ಯಕ್ತಿಯ ಬಟ್ಟೆ ಸಿಗೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನೆಲ್ಲ ರಿಕವರ್ ಮಾಡುವಲ್ಲಿ ಪೊಲೀಸರು ಕ್ರೈಮ್ ಸೀನ್ನಿಂದ ಯಶಸ್ವಿಯಾಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ತನಿಖೆ ರೈಟ್ ಟ್ರ್ಯಾಕ್ನಲ್ಲಿ ಸದ್ಯಕ್ಕೆ ಸಾಗ್ತಾ ಇದೆ. ಸೊ ಇಲ್ಲಿಂದ ಏನು ರಿಪೋರ್ಟ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಈಗ ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇದ್ದೀನಿ, ಹತ್ಯೆಯಾದ ದಿನ ಅಥವಾ ಸಂದರ್ಭ ದರ್ಶನ್ ಏನಾದರೂ ಸ್ಪಾಟಲ್ಲಿ ಇದ್ದಿದ್ದೇ ಹೌದಾದ್ರೆ, ಅವ್ರು ಹೊಡೆದಿದ್ದೇ ಹೌದಾದ್ರೆ, ಅವರ ಕೈಯಿಂದ ರೆಸಿಸ್ಟೆನ್ಸ್ ಅಂತೂ ಆಗಿರುತ್ತೆ ಯಾರಿಗೆ, ಹತ್ಯೆಯಾದಂತಹ ವ್ಯಕ್ತಿಗೆ. ಸೊ ಆ ಸಂದರ್ಭದಲ್ಲಿ ಆತನ ಬೆರಳಲ್ಲಿ ಏನಾದರೂ ಉಗುರಿನ ಮಾರ್ಕ್ ಇರ್ಬೋದು ಅಥವಾ ಹೇರ್ ಫಾಲಿಕಲ್ ಬಿದ್ದಿರೋದಿರ್ಬೋದು, ಅದೆಲ್ಲ ರಿಕವರ್ ಮಾಡಬೇಕು ಅಂತ ಹೇಳಿದ್ರೆ ಆ ಬಟ್ಟೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ರಿಕವರ್ ಮಾಡಿರೋದು ತಿಳಿದು ಬರ್ತಾ ಇದೆ. ರಕ್ತದ ಕಲೆಗಳು ಸದ್ಯಕ್ಕೆ ಆ ಬಟ್ಟೆಯಲ್ಲಿ ಇದ್ದಿದ್ದು ಕೂಡ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಎಲ್ಲವೂ ಕೂಡ ಆರೋಪಿಗಳಿಗೆ ಉರುಳಾಗುತ್ತಾ, ಕಾನೂನಿನ ಕುಣಿಕೆ ಇನ್ನಷ್ಟು ಬಿಗಿಯಾಗುತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ. ಪದೇ ಅಧಿಕಾರಿಗಳು ಎಲ್ಲೆಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಎವಿಡೆನ್ಸ್ಗಳನ್ನು ಕಲೆ ಹಾಕೋದಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಕ್ರೈಮ್ ಸೀನನ್ನು ಕಂಪ್ಲೀಟ್ ಆಗಿ ಸೀಸ್ ಮಾಡಿದ್ದಾರೆ. ಅಲ್ಲಿ ವೆಪನ್ಸ್ ಇಂದ ಹಿಡಿದು ಹತ್ಯೆಯಾದಂತಹ ವ್ಯಕ್ತಿಯ ಬಟ್ಟೆಯಿಂದ ಹಿಡಿದು ಇನ್ನೂ ಯಾವ್ಯಾವ ಆಯುಧಗಳನ್ನು ಬಳಸಿದ್ದಾರೋ ಅಥವಾ
ಅತಿ ಸೂಕ್ಷ್ಮ ವಿವರಗಳು ರಿಕವರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನ ನೋಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಮೇಜರ್ ಚಾಲೆಂಜು ಪೊಲೀಸ್ನವರಿಗೆ ಇದ್ದಿದ್ದು ಅಂತ ಹೇಳಿದ್ರೆ ಹತ್ಯೆಯಾದಂತಹ ಸ್ಥಳ ಬೇರೆ, ಈ ಕಡೆ ಬಾಡಿ ಪತ್ತೆ ಆದಂತಹ ಸ್ಥಳ ಬೇರೆ. ಸೊ ಈ ಬಾಡಿನ ಡಿಸ್ಪೋಸ್ ಮಾಡಬೇಕಾದ್ರೆ ಕೆಲವು ಎವಿಡೆನ್ಸ್ಗಳನ್ನ ಸಹಜವಾಗಿ ಆರೋಪಿಗಳು ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಮಾರುತಿ. ಹತ್ಯೆಯಾದಂತಹ ವ್ಯಕ್ತಿಯ ಬಟ್ಟೆಗಳನ್ನ ಸೀಸ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತಾ ಇದ್ರಲ್ಲ, ಸೊ ಇದು ಪಟ್ಟಣಗೆರೆ ಶೆಡ್ ನಲ್ಲೇ ಸೀಸ್ ಮಾಡಿದಾರೋ, ರಿಕವರ್ ಮಾಡಿರೋದು ಅಥವಾ ಬೇರೆ ಕಡೆ ಎಲ್ಲಾದ್ರೂ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟಿದ್ರ ಆರೋಪಿಗಳು? ಏನೇನ್ ಸಿಕ್ಕಿದೆ ಸದ್ಯಕ್ಕೆ ಪೊಲೀಸರ ವಶದಲ್ಲಿ? ಖಂಡಿತ ಮಮತಾ, ಏನು ಮತ್ತೆ ನಿನ್ನೆಯಿಂದ ಕಸ್ಟಡಿಗೆ ಪಡೆದಿರುವಂತಹ ಪೊಲೀಸರು ಆರೋಪಿಗಳು ಈಗ ಮತ್ತಷ್ಟು ಮಹತ್ವದ ದಾಖಲೆಗಳನ್ನ ಕಲೆ ಹಾಕ್ಬೇಕು, ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರವನ್ನ ಕಲೆ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ 5 ದಿವಸ ಕಸ್ಟಡಿ ಪಡೆದಿದ್ದಾರೆ. ಇವತ್ತು ಪಟ್ಟಣಗೆರೆ ಶೆಟ್ಟಿಗೆ 3 ಜನ ಆರೋಪಿಗಳನ್ನ, ಅಂದ್ರೆ A5 ಆಗಿರುವಂತಹ ನಂದೀಶು, A11 ಆಗಿರುವಂತಹ ನಾಗರಾಜು, A14 ಆಗಿರುವಂತಹ ನಂದೀಶ್ ದೀಪಕ್, ಇವರು 3 ಜನರನ್ನ ಪ್ರತ್ಯೇಕವಾಗಿ ಕರೆತಂದು ಎಲ್ಲಿ ರೇಣುಕಾ ಸ್ವಾಮಿ ಅವರು ಕೊಲೆ ಆಗೋ ಸಂದರ್ಭದಲ್ಲಿ ಅವರು ಚಿತ್ರದುರ್ಗದಿಂದ ಬಂದ ಸಂದರ್ಭದಲ್ಲಿ ಹಾಕಿದಂತಹ ಬಟ್ಟೆ ಯಾವುದು, ಅದನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಪರಿಶೀಲನೆ ನಡೆಸಿ ಈಗ ಬಟ್ಟೆಗಳನ್ನ ರಿಕವರಿ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿರುವಂತದ್ದು. ಸತತ ಒಂದು ಅರ್ಧ ಗಂಟೆಗಳ ಕಾಲ ಇಲ್ಲಿ ತಪಾಸಣೆ ನಡೆಸಿ, ವಿಚಾರಣೆ ನಡೆಸಿ, ಮಹಾಜರ್ ಮಾಡಿ ಇಲ್ಲಿ ಸಿಕ್ತಂತಹ ಬಟ್ಟೆಗಳನ್ನ ತೆಗೆದುಕೊಂಡು ಈಗ ಮತ್ತೆ ವಾಪಸ್ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಸದ್ಯ ಪಟ್ಟಣಗೆರೆ ಶೆಡ್ ಅಲ್ಲಿ ಏನು ಹಲ್ಲೆ ಆಯ್ತು, ಹಲ್ಲೆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಯಾವ ವಸ್ತ್ರದಲ್ಲಿ ಇದ್ದ, ವಸ್ತ್ರಗಳ ಏನ್ ಮಾಡಿದ್ರಿ ಅನ್ನೋದನ್ನ ಈ 3 ಜನ ಆರೋಪಿಗಳನ್ನ ಕರೆತಂದು ಎಲ್ಲಿ ಬಿಸಾಕಿದ್ರಿ ಅಂತ ಅದನ್ನ ಬಚ್ಚಿಟ್ಟಿದ್ರು ಅಂತ ಮಾಹಿತಿ ಸಿಕ್ಕಿರುತ್ತೆ. ಆ ಬಚ್ಚಿಟ್ಟಿದ್ದಂತ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು ಮಮತಾ. ರೈಟ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.